ಉದಾಕರತ ಮೋದಕ ಸದಂತಿ ಸಾಧಕ ಕಲಾಧಾರ ವಸಂತಕ ವಿಲಾಸಿ ಲೋಕರಕ್ಷಕ ಅನೈಕೈಕನಾಯಕ ವಿನಾಶಿತೆ ಬದೇತಕಂ ನತ ಶುಭಾಶುನಾಶಕಂ ನಮಾಮಿತ ವಿನಾಯಕಂ ನಮಾಮಿತ ವಿನಾಯಕಂ. ಸಾಯ್ಚರಿತ್ರೆ 32ನೇ ಅಧ್ಯಾಯ. ಗುರು ಮತ್ತು ದೇವರ ಅನ್ವೇಷಣೆ. ಗೋಕುಲೆಬಾಯಿ ಉಪವಾಸ. ಸಾಯಿಬಾಬಾ ಅವರು ಒಂದು ಕಾಡಿನಲ್ಲಿ ತಮ್ಮ ಗುರುವಿನಿಂದ ಹೇಗೆ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದರು ಮತ್ತು ಗೋಖಲೆಯವರ ಉಪವಾಸವ ವ್ರತವನ್ನು ಹೇಗೆ ಮುರಿದರು ಎಂಬುದನ್ನು ಹೇಮಡ ಪಂತರಲ್ಲಿ ವಿವರಿಸಿದ್ದಾರೆ. ಇಲ್ಲಿ ಹೇಮಡ ಪಂತರು ಈ ಸಂಸಾರವನ್ನು ಬೇರು ಮೇಳಕ್ಕೂ ಕೊಂಬೆಗೂ ಕೆಳಕ್ಕೂ ಇರುವ ಅಶ್ವತ್ಥ ಮರದ ಉಪಾಸನೆಯಿಂದ ವಿವರಿಸುತ್ತದೆ. ಈ ಅಶ್ವತ್ಥ ಮರದ ಆದಿ ಅಂತ್ಯಗಳ ಗೊತ್ತಿರುವುದಿಲ್ಲ. ನಮ್ಮ ವಿರಕ್ತಿಯನ್ನು ಬಲವಾದ ಖಡ್ಗದಿಂದ ಆ ವೃಕ್ಷ ಬೇರುಗಳನ್ನು ಕಡಿದು ಪುನಃ ಮರಳಿ ಬರಲಾಗದಂಥ ಮಾರ್ಗವು ನಮಗೆ ಲಭಿಸುತ್ತದೆ. ಈ ಪಥದಲ್ಲಿ ಸಾಗಬೇಕಾದರೆ ಮಾರ್ಗದರ್ಶನ ಅಗತ್ಯ. ಎಷ್ಟೇ ವಿದ್ಯಾವಂತರಾಗಿರಲಿ, ಪಾಂಡಿತ್ಯವನ್ನು ಪಡೆದಿರಲಿ, ಮಾರ್ಗದರ್ಶನ ಇಲ್ಲದೆ ನಾವು ನಮ್ಮ ನಿಶ್ಚಿತ ಗುರಿಯನ್ನು ಕ್ಷಮದಿಂದ ಮುಟ್ಟಲಾರೆವು. ಸರಿಯಾದ ಮಾರ್ಗ ತೋರಿಸುವ ಮಾರ್ಗದರ್ಶಕರು ಪ್ರಯಾಣ ಸುಗಮವಾಗುತ್ತದೆ. ಬಾಬಾ ಅವರು ಹೇಳಿದ ಅವರ ಸ್ವಂತ ಅನುಭವವು ಆಶ್ಚರ್ಯಕರವಾಗಿದೆ. ಇದನ್ನು ಭಕ್ತಿ ಶ್ರದ್ಧೆಯಿಂದ ಕೇಳುವವರಿಗೆ ಮುಕ್ತಿ ಮಾರ್ಗ ದೊರೆಯುತ್ತದೆ. ಅನ್ವೇಷಣೆ. ಒಮ್ಮೆ ನಾವು 4 ಧಾರ್ಮಿಕ ಗ್ರಂಥಗಳ ಅಭ್ಯಾಸವನ್ನು ಮಾಡುತ್ತಿದ್ದೆವು. ಇದರಿಂದ ಜ್ಞಾನ ಉಂಟಾಗಿ ಬ್ರಹ್ಮನನ್ನು ಕುರಿತು ಚರ್ಚೆ ಆರಂಭಿಸಿದೆವು. ಒಬ್ಬನು ನಮ್ಮ ಸ್ವಂತ ಪ್ರಯತ್ನದಿಂದಲೇ ಆತ್ಮಜ್ಞಾನವನ್ನು ಪಡೆಯಬೇಕು, ಇತರರಿಗೆ ಅಧೀನರಾಗಬಾರದು ಎಂದು. ಎರಡನೆಯವನು ಯಾರು ತಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಇತರರ ಸಹಾಯ ಬೇಕಿಲ್ಲ ಎಂದರೆ. ಮೂರನೆಯವನು ಈ ಪ್ರಪಂಚವು ಯಾವಾಗಲೂ ಬದಲಾವಣೆಯಾಗುವುದಿಲ್ಲ, ನಿರಾಕಾರನು ನಿತ್ಯನೂ ಆದ ಮಿಥ್ಯಗಳ ವಿವೇಚನೆ ನಮಗೆ ಇರಬೇಕು ಎಂದನು. ನಾಲ್ಕನೆಯವನಾದ ನಾನು ಬಾಬಾ ಪುಸ್ತಕ ಜ್ಞಾನ ನಿಷ್ಠಯೋಜಕ ಎಂದು ಹೇಳಿ ಮುಂದುವರೆದು ನಮ್ಮ ಕರ್ತವ್ಯವನ್ನು ನಾವು ಮಾಡೋಣ. ನಮ್ಮ ದೇಹ, ನಮ್ಮ ಮನಸ್ಸು ಮತ್ತು ನಮ್ಮ ಪಂಚ ಪ್ರಾಣಗಳನ್ನು ಗುರುವಿನ ಪಾದಗಳಲ್ಲಿ ಅರ್ಪಿಸೋಣ. ಗುರುವೇ ಸರ್ವಾಂತರ್ಯಾಮಿ, ಗುರುವೇ ದೇವರು. ಈ ದೃಢ ನಂಬಿಕೆ ಉಂಟಾಗಬೇಕಾದರೆ ಗುರುವಿನಲ್ಲಿ ಅಪರಿಮಿತವಾದ ಭಕ್ತಿ ಮತ್ತು ಪ್ರೀತಿ ಅಗತ್ಯ ಎಂದನು. ಈ ರೀತಿ ಚರ್ಚಿಸುತ್ತಾ ನಾವು 4 ಜನ ದೇವರನ್ನು ಹುಡುಕುತ್ತಾ ಒಂದು ಕಾಡಿನಲ್ಲಿ ಹೋದೆವು. ಉಳಿದ 3 ತಮ್ಮ ಸ್ವಂತ ಪ್ರಯತ್ನ ಮಾಡಲು ಪ್ರಯತ್ನಿಸಿದರು. ಆಗ ಕಾಡು ನಿವಾಸಿ ವನಜಾರಿ ಒಬ್ಬ ನಮ್ಮನ್ನು ದಾರಿಯಲ್ಲಿ ಸಂಧಿಸಿದನು. ಈ ಉರಿಬಿಸಿಲಿನಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಪ್ರಶ್ನಿಸಿದನು. ಕಾಡಿನಲ್ಲಿ ಹುಡುಕುವುದಕ್ಕೆ ಎಂದು ಉತ್ತರ ಕೊಟ್ಟೆವು. ಅವನು ಏನು ಹುಡುಕಾಡಲು ಎಂದು ವಿಚಾರಿಸಿದನು. ನಾವು ಅವನಿಗೆ ಮತ್ತೆ ಹಾರಿಕೆ ಉತ್ತರ ಕೊಟ್ಟೆವು. ಗುರಿ ಇಲ್ಲದೆ ನಾವು ಅಲೆಯುತ್ತಿರುವೆವು ಎಂದು ಕನ್ನಿಕರದಿಂದ ಅವನು ಕಾಡಿನಲ್ಲಿ ಪರಿಚಯವಿಲ್ಲದೆ ಏಕಾಂಗಿಯಾಗಿ ಅಲೆಯುವುದನ್ನು ಸುಲಭವಲ್ಲ. ನೀವು ಇಲ್ಲಿ ಸಂಚರಿಸಬೇಕಾದ ಈ ದಾರಿಯಲ್ಲಿ ನುರಿತು ಮಾರ್ಗದರ್ಶನ ಜೊತೆ ಕರೆದುಕೊಂಡು ಹೋಗಬೇಕು. ವಿನಾಕಾರಣ ಈ ಉರಿ ಬಿಸಿಲಿನಲ್ಲಿ ಅಲೆದು ಯಾಕೆ ಬಲಲುವಿರಿ? ನೀವು ಹುಡುಕುವ ಹೊರಟಿರುವಿರಿ. ಉದ್ದೇಶ ನನಗೆ ಹೇಳುವುದು ಬೇಡ. ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ, ಆಹಾರ ತೆಗೆದುಕೊಂಡು ಕೆಲವು ಕಾಲ ವಿಶ್ರಮಿಸಿರಿ, ನಂತರ ಹೊರಡಿ. ಯಾವಾಗಲೂ ತಾಳ್ಮೆಯಿಂದ ಎಂದರು. ಅವನ ಮೃದು ನುಡಿಗಳು ಲೆಕ್ಕಿಸದೆ ಮುಂದೆ ನಾವು ನಡೆದೆವು. ನಾವು ಸ್ವಯಂ ಪರಿಪೂರ್ಣರು, ನಮಗೆಲ್ಲ ಗೊತ್ತಿದೆ, ಬೇರೊಬ್ಬರ ಅಗತ್ಯವಿಲ್ಲ ಎಂಬ ಅಹಂಭಾವದಿಂದ ಅಲೆಯತೊಡಗಿದೆವು. ಈಗ ಅಲೆಯುವುದು ದಟ್ಟವಾದ ಅರಣ್ಯದ ಮಧ್ಯದಲ್ಲಿ. ಹಾದಿ ತಪ್ಪಿದೆ. ಅದೃಷ್ಟವಶಾತ್ ನಾವು ಹೊರಟು ಸ್ಥಳಕ್ಕೆ ಬಂದು ಸೇರಿದೆವು. ಆ ವನಜಾರಿ ನಮ್ಮನ್ನು ಪುನಃ ಸಂಧಿಸಿ, ನಿಮ್ಮ ಬುದ್ಧಿಯನ್ನೇ ನಂಬಿಕೊಂಡು ದಾರಿ ತಪ್ಪಿದಿರಿ. ವಿಷಯ ಸಣ್ಣದಿದ್ದರೆ ದೊಡ್ಡದಿರಲಿ, ನಮಗೆ ಸರಿಯಾದ ಮಾರ್ಗ ದೊರೆಯಬೇಕು. ಮಾರ್ಗದರ್ಶಕನ ಅಗತ್ಯ. ಹಸಿದ ಹೊಟ್ಟೆಯು ಯಾವುದೇ ವಸ್ತುವಿನ ಅನ್ವೇಷಣೆಯನ್ನು ಮಾಡಬಾರದು. ದೇವನು ಇಚ್ಛಿಸಿದರಲ್ಲಿ ನಮ್ಮನ್ನು ಯಾರೂ ಸಂಧಿಸುವುದಿಲ್ಲ. ಆಹಾರವನ್ನು ಕೊಡಲು ಬಂದರೆ ತಿರಸ್ಕರಿಸಕೂಡದು. ಬಡಿಸಿದ ಅನ್ನವನ್ನು ಬಿಸಾಡಬಾರದು. ಕೆಲಸಕ್ಕೆ ಹೊರಡುವಾಗ ಆಹಾರವನ್ನು ಕೊಡಲು ಬಂದರೆ ಅದು ಒಳ್ಳೆಯ ಸಗುಣ ಕೆಲಸ, ಜಯವಾಗುವುದು ಎಂದು ಹೇಳಿ ಪುನಃ ಆಹಾರವನ್ನು ಕೊಟ್ಟು
ಸ್ವಲ್ಪ ವಿಶ್ರಮಿಸಲು ಹೇಳಿದನು. ಆ ಆಹಾರವನ್ನು ಸ್ವೀಕರಿಸಿದ ನಾವು ಮೂವರು ಹೊರಡಲು ಸಿದ್ಧರಾದೆವು. ನನಗೆ ಅಲೆವು, ಹಸಿವು, ಬಾಯಾರಿಕೆ ಆಗಿದ್ದು ಈ ಕಾಡು ಮನುಷ್ಯನ ಪ್ರೀತಿ ವಿಶ್ವಾಸಗಳನ್ನು ನನ್ನ ಹೃದಯವನ್ನು ಕಲಕಿದವು. ಮನಸ್ಸು ಕರಗಿತು. ಅವನು ಕೀಳು ಮಠದ ಜಾತಿಗೆ ಸೇರಿದವನಾದರೂ ಸಹ ಅವನ ಹೃದಯದಲ್ಲಿ ಪ್ರೀತಿ ವಿಶ್ವಾಸಗಳಿದ್ದವು. ನಾನು ಅವನ ಆಹಾರವನ್ನು ಸ್ವೀಕರಿಸಿದೆನು, ನೀರು ಕುಡಿದೆನು. ಆಗ ಜ್ಞಾನೋದಯ ನಾಂದಿಯಾಯಿತು. ಆಗ ಗುರುವು ನನ್ನ ಮುಂದೆ ನಿಂತು ಏನು ಚರ್ಚೆ ನಡೆಯಿತು ಎಂದು ಕೇಳಿದರು. ನಡೆದುದೆಲ್ಲವನ್ನು ಅವರಿಗೆ ನಾನು ವಿವರಿಸಿದೆನು. ಆಗ ಅವರು अच्छा अच्छा एक मिनट ये इतना करके बोलछु. ಹಾಂ, ನನಗೆ ನನ್ನೊಡನೆ ಬರಲು ಇಷ್ಟವಿಲ್ಲದೆ ನನಗೆ ಬೇಕಾದುದು ತೋರಿಸುತ್ತೇನೆ. ನಾನು ಹೇಳುವುದನ್ನು ಯಾರು ಅಚಲ ವಿಶ್ವಾಸದಿಂದ ನಂಬುತ್ತಾರೆಯೋ ಅವರು ವಿಜಯವಾಗಲಿದ್ದಾರೆ ಎಂದು ಹೇಳಿ ನಾನು ಅದಕ್ಕೆ ಒಪ್ಪಿಕೊಂಡೆನು. ಅವರು ನನ್ನನ್ನು ಒಂದು ಬಾವಿಯ ಹತ್ತಿರ ಕರೆದುಕೊಂಡು ಹೋಗಿ ನನ್ನ ಕಾಲುಗಳಿಗೆ ಹಗ್ಗ ಕಟ್ಟಿ ಹತ್ತಿರ ಇದ್ದ ಮರದಿಂದ ತಲೆ ಕೆಳಗೆ ಮಾಡಿ ತೂಗು ಹಾಕಿದನು. ನಾನು ನೀರಿನಿಂದ ಸ್ವಲ್ಪ ಮೇಲಕ್ಕೆದ್ದಿ ಕೈಗೆ ನೀರು ಸಿಗುವಂತೆ ಆ ರೀತಿ ನನ್ನನ್ನು ತೂಗು ಹಾಕಿ ಎಲ್ಲಿಯೋ ಹೊರಟು ಹೋದರು. ಮುಂದೆ 4-5 ಗಂಟೆಗಳ ನಂತರ ಬಂದು ಮೇಲಕ್ಕೆತ್ತಿ ಹಗ್ಗವನ್ನು ಬಿಚ್ಚಿ ಚೆನ್ನಾಗಿ ಇದ್ದೀಯಾ ಎಂದು ಕೇಳಿದರು. ಅಮಿತ ಆನಂದದಲ್ಲಿದ್ದೇನೆ, ಅದನ್ನು ನನ್ನಂಥ ಪಾಮರರು ಹೇಗೆ ವಿವರಿಸಲು ಸಾಧ್ಯ ಎಂದು ಕೇಳಿದನು. ಇದನ್ನು ಕೇಳಿ ಗುರುವು ಸಂತೋಷದಿಂದ ನನ್ನನ್ನು ಸಮೀಪಕ್ಕೆ ಬರಮಾಡಿಕೊಂಡು ತಲೆ ಸವರಿ ಅಪ್ಪಿಕೊಂಡು ಹಕ್ಕಿ ತನ್ನ ಮರಿಯನ್ನು ನೋಡುವಂತೆ ನನ್ನನ್ನು ನೋಡಿದರು. ತಮ್ಮ ಗುರುಕುಲಕ್ಕೆ ಸೇರಿಕೊಂಡರು. ಗುರುಕುಲ ಎಷ್ಟು ರಮ್ಯವಾಗಿದೆ. ಅಲ್ಲಿರುವಾಗ ನಾನು ನನ್ನ ಮಾತಾಪಿತರನ್ನು ಮರೆತೆನು. ಮೋಹ ಮಮತೆಗಳನ್ನು ದೂರವಾದವು. ಮುಕ್ತನಾದೆನು. ಯಾವಾಗಲೂ ಅವರೊಡನೆ ಇದ್ದು ಗುರುವಿನ ಅನ್ಯಾನ್ಯ ಅವಧಾನಗಳನ್ನು ಆಚರಿಸತೊಡಗಿದೆನು. ನನ್ನ ಗುರುವೇ ನನ್ನ ತಾಯಿ ತಂದೆ ಮತ್ತು ಬಳಗ, ಸರ್ವಸ್ವವು ಅವರೇ. ಸಮಸ್ತ ಇಂದ್ರಿಯಗಳ ತಮ್ಮ ಸ್ಥಳವನ್ನು ಬಿಟ್ಟು ನನ್ನ ನೇತ್ರಗಳಲ್ಲಿ ಒಂದುಗೂಡಿ ನನ್ನ ದೃಷ್ಟಿ ಗುರುವಿನಲ್ಲಿ ನೆಲೆಗೊಳ್ಳುವಂತೆ ಆಯಿತು. ಈ ರೀತಿ ಗುರುವೇ ನನ್ನ ಧ್ಯಾನದ ವಸ್ತುವಾದರು.